ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕಡಲೆಗೆ 7 ರಿಂದ 8 ರುಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ತಹಸೀಲ್ದಾರ್ ಕಚೇರಿಗೆ ರಾಜ್ಯ ರೈತ ಸಂಘದಿಂದ ಮನವಿ. ಕೊಪ್ಪಳ ಜಿಲ್ಲೆಯಲ್ಲಿ ಒಣ ಬೇಸಾಯ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು, ಈ ವರ್ಷ ರೈತರ ಕಡಲೆ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದ್ದು, ಅಳೆದು ಉಳಿದ ಕಡಲೆ ಬೆಳೆಗಾರರು ಸರ್ಕಾರ 10,000 ರುಗೆ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಡಿಸೆಂಬರ್ 9 ರಂದು ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಯಲಬುರ್ಗಾ ಕಾರ್ಯಾಲಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು ಕೂಡ ಬೆಂಬಲ ಬೆಲೆ ಸಿಕ್ಕಿಲ್ಲ. ನಂತರ ಡಿಸೆಂಬರ್ 15 ರಂದು ಸಿಎಂ ಸಿದ್ದರಾಮಯ್ಯನವರಿಗೆ ರೋನ್ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದೇನು, ಮಾರುಕಟ್ಟೆಯಲ್ಲಿ ಮಾರಾಟ ಆಗುವ ಬೆಲೆಗಿಂತ ಕಡಿಮೆ ಬೆಲೆಗೆ ಆದೇಶ ಹೊರಡಿಸಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಹೌದು, ಕೇಂದ್ರ ಸರ್ಕಾರ ಮಾಡಿರುವ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ನೀಡಿ 8 ರಿಂದ 7,000 ರೂಪಾಯಿಗೆ 20 ರಿಂದ 25 ಕ್ವಿಂಟಲ್ ಕಡಲೆಯನ್ನ ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು. ಹೌದು, ಸರ್ಕಾರ ರೈತರಿಂದ 5,650 ರೂಪಾಯಿಗೆ ಕಡಿಮೆ ಬೆಲೆಗೆ ಖರೀದಿಸುವುದು, ಅದೇ ಕಡಲೆಯನ್ನ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ 7,350 ರೂಪಾಯಿಗೆ ರೈತರಿಗೆ ಕೊಡುವುದು ಯಾಕೆ ಈ ದ್ವಂದ್ವ ನೀತಿ? ಕೊನೆಗೆ ರೈತರು ಕೃಷಿ ಇಲಾಖೆಯಿಂದ ಖರೀದಿಸಿ ತಂದ ಬೆಂಬಲ ಬೆಲೆಯಲ್ಲಿ ಆದರೂ ರೈತರ ಕಡಲೆಕಾಳನ್ನ ಖರೀದಿಸಿರಿ, ಇನ್ನಾದರೂ ನಿಮ್ಮ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ 3 ತಿಂಗಳಲ್ಲಿ 4ನೇ ಬಾರಿ ಆಗ್ರಹಿಸಿ ಕುಕನೂರು ಗ್ರೇಡ್ 2 ತಹಸೀಲ್ದಾರರಾದ ಪ್ರಾಣೇಶ್ ಕುಲಕರ್ಣಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿದ ಗ್ರೇಡ್ 2 ತಹಸೀಲ್ದಾರ್ ಪ್ರಾಣೇಶ್ ಕುಲಕರ್ಣಿ ಅವರು ಈ ಮನವಿ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡುವುದಾಗಿ ಗ್ರೇಡ್ 2 ತಹಸೀಲ್ದಾರ್ ಪ್ರಾಣೇಶ್ ಕುಲಕರ್ಣಿ ಅವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಪ್ರಾಣೇಶ್ ಕಟ್ಟಿ, ಮುದ್ದಣ್ಣ ನಾಗರೆಡ್ಡಿ, ಬಸವರಾಜ ಮರಡಿ, ಶರಣಪ್ಪ ಚಿಟ್ಟಿ ಇನ್ನಿತರು ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಕೋಳೂರ್, ಕೊಪ್ಪಳ. ಈ ನಾವು ತಹಸೀಲ್ದಾರ್ ಮೂಲಕ ನಾವು ಮನವಿ ಸಲ್ಲಿಸಾಗತ್ತಿ. ಇವ್ರೇ ನಮ್ಮ ತಹಸೀಲ್ದಾರ್ ಉತ್ತರ ಕೊಡ್ತಾರ, ಕೊಡ್ಲಿ. ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಗಳೂರು ತಾವು ಸಲ್ಲಿಸಿದ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗಿದ್ದು, ಈ ಸದರಿ ಮನವಿ ಪತ್ರವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು. ಕಡ್ಲಿ ಬಿತ್ತುವಂತ ಸಂದರ್ಭದೊಳಗ ನಮ್ಗ ಸರ್ಕಾರದಿಂದ ಏನ್ ಕೊಟ್ರು 7,300 ರೂಪಾಯಿಗ ನಮ್ಗ 1 ಕ್ವಿಂಟಾಲ್ಗೆ ಕಡ್ಲಿಯನ್ನು ಕೊಟ್ರು. ಈಗ ನಾವು ಬಿತ್ತಿದ್ವಿ, ಅದಕ್ಕೆ ಎಣ್ಣೆ ಹೊಡಿದ್ವಿ, ಎಲ್ಲಾ ಬೆಳೆದ್ವಿ, ಇನ್ನೇನ್ ಕಟಾವ್ ಮಾಡಿ ಇನ್ನೇನ್ ಮಾರ್ಕೆಟ್ ಕೊಡ್ಬೇಕಂತಪ್ಪ ಅಂತಂದ್ರ ಕೇಂದ್ರ ಸರ್ಕಾರದವ್ರು ನಮ್ಗೆ ಏನ್ ಮಾಡಿದ್ರಪ್ಪ 5,600 ರೂಪಾಯಿ ಅಂತಂದ್ ಬೆಂಬಲ ಬೆಲೆ ಸೂಚಿಸಿದ್ರು. ಈ ತರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಆಗತ್ತಪ್ಪ ಅಂತಂದ್ರ 2,000-3,000 ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡಿಕೊಡ್ತಾರ. ಇಂತ ಒಂದು ವ್ಯವಸ್ಥೆ ಮಾಡಕ್ಕಿನ ಸರ್ಕಾರದವ್ರು ಏನ್ ಮಾಡ್ಕಪ್ಪ ಅಂದ್ರೆ ತಾವು ಕೊಟ್ಟಂತ ಒಂದು ಬೆಲೆಗಾರ ಆಗ್ಲಿ ಸ್ವಲ್ಪ ಬೆಂಬಲವನ್ನು ಕೊಡೋಕಂದ್ರೆ ಒಂದು 7 ರಿಂದ 8 ಸಾವಿರ ರೂಪಾಯಿವರೆಗೆ ಒಂದು ಬೆಲೆಯನ್ನು ಕೊಟ್ರ ರೈತ ಉಳಿತಾನ. ಇಲ್ಲಪ್ಪ ಅಂತಂದ್ರ ರೈತ ಆತ್ಮಹತ್ಯೆಗೆ ಶರಣಾಗೋದು ಸಹಜ ಐತಿ. ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು. ಈ ಬೆಲೆ ಏರಿಕೆ ನಡುವರಿಗೆ ರೈತರು ಬದುಕ್ಬೇಕಂದ್ರೆ ಹೆಂಗ ಮಳೆ ನಾವು ಬಿತ್ತನೆ ಮಾಡ್ಬೇಕಂತಪ್ಪ ಅಂದ್ರೆ ಎಲ್ಲಿಂದ ನಾವು ಬಿತ್ತನೆ ಮಾಡ್ಬೇಕನ್ನೋದನ್ನ ರೈತರು ಬಹಳ ಕಂಗಾಲಾಗ್ಯಾರ. ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ. ದಯವಿಟ್ಟು ನೀವು 7,000ರಿಂದ 8,000ವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಡ್ಲಿಯನ್ನ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನೀವು ರೈತರಿಂದ ಎಲ್ಲಾ ರೈತರ ಪರವಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಮುದಿಯಪ್ಪ ನಾಗರೆಡ್ಡಿ ಅವರು ಅಂತಂದು. ಡಿಸೆಂಬರ್ 9ನೇ ತಾರೀಕಿಗೆ ರಾಯರೆಡ್ಡಿ ಸಾಹೇಬ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. 10,000 ರೂಪಾಯಿ ಕೊಟ್ಟು ಕ್ವಿಂಟಲ್ ಖರೀದಿ ಕೇಂದ್ರ ತೆರೀರಿ ಅಂತೇಳಿ. ಅದೇ ತರನಾಗಿ ನಾವು ರೋಡ್ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು 10,000 ರೂಪಾಯಿ ಕ್ವಿಂಟಲ್ ಖರೀದಿ ಕೇಂದ್ರ ತೆರೀರಿ ಅಂತ ಅವ್ರಿಗೆ ಸಲ್ಲಿಸಿದ್ವಿ. ಮತ್ತು ಒಳ್ಳೆ ನಾವು ಅದಕ್ಕೇನು ಇದನ್ನ ಮಾಡಲಿಲ್ಲ, ಮತ್ತು ಸ್ಪಂದನೆ ಮಾಡಲಿಲ್ಲ. ಮತ್ತು ನಾವು ಎದುರು DC ಮುಖಾಂತರ ಮುಖ್ಯಮಂತ್ರಿಗೆ ಮತ್ತೊಂದು ಮನವಿ ಸಲ್ಲಿಸಿದ್ವಿ. ಅವರು ಕೇಂದ್ರ ಸರ್ಕಾರ ಏನು ಮಾಡಿತು 5,000 ರೂಪಾಯಿ 650 ರೂಪಾಯಿದಂತ ಘೋಷಣೆ ಮಾಡಿದರು. ಆಮೇಲೆ ರೈತರಿಗೆ ಕಡ್ಲಿಕ್ಕೆ ಕೊಡ್ಬೇಕಾದ್ರೆ ಏನು ಮಾಡಿದ್ರು ಇವತ್ತು 7,350 ರೂಪಾಯಿದಂತ ರೈತರಿಗೆ ಕಡ್ಲಿಕ್ಕೆ ಕೊಟ್ಟಾರ.
ಇವಾಗ ಮಾರ್ಕೆಟ್ನಾಗ ಏನಿತ್ತು ಜನವರಿ ತಿಂಗಳದಾಗ 6,800ಲಿಂದ 900 ರೂಪಾಯಿ ಖರೀದಿ ಆಯ್ತು. ಅಂದರೆ ಮಾರ್ಕೆಟಿಗಿಂತ ಕಡಿಮೆ ಕೊಟ್ರಿ ಇವರು. ಹೆಚ್ಚಿಗೆ ಈಗ ಏನೈತಿ ನಮ್ಗೇನು ಎಲ್ಲದ ಕಡೆನೂ ರೈತರಿಗೆ ಗೊಂಡ ಹಿಡಿಸಿಬಿಟ್ರು. ಈಗ ಹೆಚ್ಚುವರಿ ಆದ್ರೆ ನಮ್ಗೇನು ತೊಗೋಬೇಕಂದ್ರೆ ಸರ್ಕಾರ 7,000ಲಿಂದ 8,000 ರೂಪಾಯಿದಂತ ಇವತ್ತು ಪ್ರಸ್ತಾವ ಧನ ಕೊಟ್ಟು ತೊಗರಿ ಹೆಂಗೆ 5,600 ಪ್ರಸ್ತಾವ ಧನ ಕೊಟ್ಟು 8,000 ರೂಪಾಯಿ ಸುದ್ದು ಮಾಡಿದ್ರು. ಅದೇ ಥರನಾಗಿ ನಮ್ಗೆ ಕಡ್ಲಿದು 8,000 ರೂಪಾಯಿ ಸುದ್ದು ಮಾಡ್ಬೇಕು. ಇಲ್ಲ 7,500 ರೂಪಾಯಿ ಅಂತಗಾರ ಮಾಡಿ ರೈತರು ಕಡ್ಲಿನ ಶೀಘ್ರದಲ್ಲೇ ತರಿಬೇಕು. ಇನ್ನು 2-3 ದಿನದಾಗ ತರಿಬೇಕು. ಇಲ್ಲ ಮನ್ಯಾಗ ರೈತರು ಹಚ್ಕೊಂಡು ಕಡ್ಲಿ ಹಚ್ಕೊಂಡು ಕುಂತ್ಕೊಂಡ್ರೆ ಶೀಘ್ರದಲ್ಲಿ ತರಿಬೇಕಂತಂದು ನಾವು ಇವತ್ತು ತಹಶೀಲ್ದಾರ್ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗೆ ಮತ್ತೊಂದು ಸಲ 4ನೇ ಬಾರಿ ನಾವು ಮನವಿ ಸಲ್ಲಿಸಕತ್ತೀವಿ. ಆ ಮನೆಗೆ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರಿಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಪುಳೂರು ಮಾಧ್ಯಮ ಮೂಲಕ ಮನವಿ ಮಾಡ್ತೀವಿ. ಧನ್ಯವಾದ. ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗಲೇ ನಾವು ಡಿಸೆಂಬರ್ ತಿಂಗಳದಾಗ 9ನೇ ತಾರೀಕು ರಾಯರೆಡ್ಡಿ ಕಡ್ಲಿ ಖರೀದಿ ಕೇಂದ್ರ ತೆರೀರಿ 10,000 ಅಂತ ತೆರೀರಿ ಅಂತ ಹೇಳಿ ಮನವಿ ಕೊಟ್ಟಿದ್ವಿ. ಮತ್ತು ಆ ಕೂಡಲೇ ಮತ್ತೆ ಡಿಸೆಂಬರ್ 15ನೇ ತಾರೀಕಿಗೆ ಮುಖ್ಯಮಂತ್ರಿಗೆ ಕೊಟ್ಟಿವಿ. ಅವ್ರು ಮತ್ತು ಒಳ್ಳೆ ಡಿಸಿಯವರಿಗೆ ಜನವರಿ ತಿಂಗಳದಾಗ ಕೊಟ್ಟಿವಿ. ಆದರೆ ಇನ್ನೂವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ ಇವರು. ಆಮೇಲೆ ಮಾರ್ಕೆಟ್ನಾಗ 6,900 800 ಇತ್ತು. ಈಗ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ 5,650 ರೂಪಾಯಿ ಮಾಡ್ಯಾರ. ಕಮ್ಮಿ ಅಂದ್ರೂ ಕೊಡೋದು 7,350 ರೂಪಾಯಿ ಕೊಟ್ಟಾರ. ಕಡೆಗೆ ಕೊಟ್ಟು ಬೆಳೆಗಾರ ರೈತರಿಗೆ ಬಿತ್ತಕ್ಕೆ ಬೀಜ ಕೊಟ್ರಲ್ಲ ಆ